ಅಂತೇಳಿ, ತಂದೆ ಈರಪ್ಪ ಅಂತೇಳಿ. ಇವ್ರದ್ದು ರಾಮಚಂದ್ರ ವಾರ್ಡು. ಇವ್ರು ನಾಲ್ಕನೇ ವಾರ್ಡಲ್ಲಿ 5ನೇ ವಾರ್ಡಲ್ಲಿ ವೋಟರ್ ಲಿಸ್ಟ್ ಐತೆ ಅಂತಂದೇಳಿ ಒಂದು ಸೈಡ್ ಡಿಲೀಟ್ ಮಾಡ್ಬೇಕಾಗಿತ್ತು. ಅದು ಡೆತ್ ಅಂತಂದೇಳಿ ವೋಟರ್ ಐಡಿ ಲಿಸ್ಟ್ನಲ್ಲಿ ಕಳಿಸಿದ್ದಾರೆ ಸರ್. ಅದು ನಮಗೆ ಕಾಳಿ ವಸಂತಣ್ಣನವರಂಬ ನಮ್ಮ ಗಮನಕ್ಕೆ ತೊಗೊಂಬಂದ ಸರ್. ಗಮನಕ್ಕೆ ಬಂದು ತೊಗೊಂಡು ಬಂದಾಗ ಮೊನ್ನೆ ತಹಸೀಲ್ದಾರ್ ಹತ್ರ ಹೋದಾಗ ಏನೋ ರೆಡಿ ಮಾಡ್ಕೊಳ್ತೀವಿ ಅಂತೇಳಿ ಹಂಗಾರಂತ ಸರ್. ಇದುವರೆಗೆ ನಮ್ಮ ಮನೆ ಹತ್ರ ಯಾರೂ ಬಂದಿಲ್ಲ, ಅದನ್ನು ರೆಡಿ ಮಾಡ್ತೀವಿ ಅಂತಲೂ ಹೇಳಿಲ್ಲ ಸರ್. ನಮ್ಮದು ಕಾಮ ವಿಳಾಸ 1ನೇ ವಾರ್ಡ್ ಸರ್. ನಮ್ಮ ತಾತನವರು ಅಜ್ಜಿಯವರು ಎಲ್ಲರೂ ಇಲ್ಲೇ ಬಿಟ್ಟು ಇಲ್ಲೇ ಜೀವನ ಮಾಡಿ ನಾವು ಪ್ರತಿಯೊಂದನ್ನು ನಮ್ಮ ಅಡ್ರೆಸ್ ಪ್ರೂಫ್ ಬಿಟ್ಟು 1ನೇ ವಾರ್ಡ್ನಲ್ಲ ಸರ್ ನಮ್ದು ಇರೋದು. ಬೇರೆ ಕಡೆಯಿಂದ ಇಲ್ಲಿ ವೋಟರ್ ಐಡಿ ಐತೆ ಅಂತಂದೇಳಿ ಅದು ಡಿಲೀಟ್ ಮಾಡೋದನ್ನ ಡೆತ್ ಅಂತಲೇ ಬಂದುಬಿಡುತ್ತೆ ಸರ್. ಇವ್ರಿಗೆ ಬರ್ತಕ್ಕಂಥ ಮುಂದೆ ಸೌಕರ್ಯಗಳು ಸರ್ಕಾರಿ ಸವಲತ್ತುಗಳು ಏನಿಲ್ಲದಂಗೆ ಆಗಿರ್ತಾವೆ. ದಯಮಾಡಿ ನಮಗೆ ನಮ್ಮಪ್ಪನವ್ರದ್ದು ಇದು ಹುಟ್ಟಿದ ಸ್ಥಳ ಇಲ್ಲೇ ವಾಸ ಮಾಡೋದು, ಇದೇ ವಾರ್ಡ್ನಲ್ಲೇ ಜೀವನ ಮಾಡಿರೋದು, ಇವ್ರಿಗೆಲ್ಲ 1ನೇ ವಾರ್ಡ್ನಲ್ಲೇ ಪ್ರೂಫ್ ಇದೆ. ಅದನ್ನು ಮತ್ತೆ ಪುನಃ ಇವರು ಜೀವಂತವಾಗಿದ್ದಾರೆ ಅಂತ ಹೇಳಿ ನಮ್ಮ ಗಮನದಲ್ಲಿ ಇಟ್ಕೊಂಡು ನಮಗೆ ಮತ್ತೆ ನಮ್ಮಪ್ಪನವರಿಗೆ ಒಂದು ಪ್ರೂಫ್ ದಾಖಲಾತಿ ಪರಿಶೀಲನೆ ಮಾಡಿ ದಾಖಲಾತಿ ನೀಡಬೇಕಂತಂದೇಳಿ ತಮ್ಮ ವಿನಂತಿ ಮಾಡ್ಕೊಳ್ತಾರೆ. ಈಗ ಡೆತ್ ಅಂತ ಗೊತ್ತಾಯ್ತಲ್ಲ, BLOಗಳು ಮತ್ತು ತಾಲೂಕು ಅಧಿಕಾರಿಗಳು, ಜಿಲ್ಲಾಡಳಿತದ ಅಧಿಕಾರಿಗಳು ಯಾರು ಬಂದಿಲ್ಲ? ನಿಮ್ಮ ಎಲೆಕ್ಷನ್ ಕಮಿಷನ್ ಅವರು ಬಂದಿಲ್ಲ? ಯಾರು ಬಂದಿಲ್ಲ ಸರ್. ಸ್ಥಳೀಯರು ಅಂಗನವಾಡಿಯವರು ಅವರು ಕೂಡ ಬಂದಿಲ್ಲ ಸರ್. ನೀವು ಹೋಗಿ ಏನಾದರೂ ಕೇಳಿದ್ರಾ? ಮತ್ತೆ ಹೋಗಿ ಕೇಳಿದ್ರೂ ಏನು ಹೇಳಿದಾರೆ ಸರ್ ಅವರು, ಆ ಕಡೆ ಡಿಲೀಟ್ ಆಗಿ ಅದು ಬೇರೆ ವಾರ್ಡ್ನಲ್ಲಿ ಇದೆ, 4ರಲ್ಲಿ 5ನೇ ವಾರ್ಡಲ್ಲಿ ಇದೆ, ಅದು ಡಿಲೀಟ್ ಆಗುತ್ತೆ. ನಮ್ಮ ಕಾಯಿ ಮೂಲಕ ಕೊಡಲ್ಲ, 1ನೇ ವಾರ್ಡ್ನಲ್ಲೇ ಹೊಸ ವೋಟರ್ ಕಡೆ ಬರ್ತೀನಿ, ನೀವೇನು ತಲೆ ಕೆಡಿಸ್ಕೊಂಡು ಕೊಟ್ಟರೆ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬಿಟ್ಟು ಅಂತಂದೇಳಿ ಹೇಳಿ ಕಳಿಸ್ತಾ ಇದ್ದಾರೆ ಸರ್ ಅಂಗನವಾಡಿ ಟೀಚರ್. ಏನು ಹೇಳಿಲ್ಲ ಸರ್. ಅವ್ರಿಗೂ ಬಂದು ಏನು ಯಾವುದೇ ರೀತಿ ಒಂದು ವಿಚಾರಣೆ ಮಾಡಿಲ್ಲ ಸರ್. ಮತ್ತೆ ಈಗ ವೋಟರ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂದ್ರೆ ಏನು ಮಾಡ್ಬೇಕಂತ ಮಾಡಿರಿ? ಮುಂದೆ ಮಾಡ್ಬೇಕಂತ ಏನಿಲ್ಲ ಸರ್. ಗಮನಕ್ಕೆ ಅವ್ರು ತಹಸೀಲ್ದಾರ್ ಗಮನಕ್ಕೆ ಹೋಗಿದೆ ಅಂತ ಸರ್. ಮೊನ್ನೆ ಕಂಪ್ನಿಯಲ್ಲಿ ಸ್ವಲ್ಪ ನಮ್ಮ ಕಾಳಿ ವಸಂತಣ್ಣನವರು ಕೆಲವು ಸಂಘಟನೆ ಕರ್ಕೊಂಡು ಹೋಗಿ ಮಾಡಿ ಬಂದಿದೆ ಸರ್. ಅದು ಮತ್ತೆ ವೋಟರ್ ಲಿಸ್ಟಲ್ಲಿ ಸೇರ್ಪಡೆ ಮಾಡಿ ನೀವು ಜೀವಂತ ಇರಬೇಕು ಅಂತಂದೇಳಿ ಮಾಡಿಕೊಡ್ತೀವಿ ಅಂತಂದೇಳಿ ನಾನು ಭರವಸೆ ಕೊಟ್ಟಿದ್ದಾರೆ ಅಂತ ಸರ್. ಅದನ್ನ ಏನಂತನೂ ನಮಗೆ ತಿಳಿಸಿಲ್ಲ ಸರ್. ಒಂದು ವೇಳೆ ಆಗಿಲ್ಲ ಅಂದ್ರೆ ಏನು ಮಾಡ್ತೀರಿ? ಆಗಿಲ್ಲ ಅಂದ್ರೆ ಸಂಘಟನೆ ಕಟ್ಟಿಕೊಂಡು ಮುಂದೆ ನಾವು ಹೋರಾಟಕ್ಕೆ ಮುಂದಕ್ಕೆ ನಾವು ಇದು ಮಾಡ್ತೀವಿ ಸರ್. ಯಾರ ವಿರುದ್ಧ ಹೋರಾಟ ಮಾಡ್ತೀರಿ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ವಿರುದ್ಧ ಸರ್. ನಿಮ್ಮ ಹೆಸರು? ಮೂಲಪ್ಪ ಸರ್. ಅಲ್ಲಪ್ಪ, ಇವ್ರು ದೊಡ್ಡ ಮಗನಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.